ಇನ್ನು ಕೋಲಾರದಲ್ಲಿ ಏಕಾಏಕಿ 3 ಅಂತಸ್ತಿನ ಕಟ್ಟಡ ಕುಸಿದು ಬಿದ್ದಿದೆ. ಕಟ್ಟಡ ವಾಲ್ತಾ ಇದ್ದಂತೆ ಜನ ಅಲ್ಲಿಂದ ಹೊರಗಡೆ ಓಡಿ ಬಂದಿದ್ದಾರೆ. ಕೋಲಾರದಲ್ಲಿ ಆಗಿರುವಂಥದ್ದು ಏಕಾಏಕಿ 3 ಅಂತಸ್ತಿನ ಕಟ್ಟಡವೊಂದು ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಒಳಗಿದ್ದಂಥವರು ತಕ್ಷಣಕ್ಕೆ ಓಡಿ ಬಂದಿದ್ದಾರೆ. ಪೊಲೀಸರು ಕೆಇಬಿ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಒಂದು ದೊಡ್ಡ ಅನಾಹುತ ತಪ್ಪಿದಂತಾಗಿದೆ. ಇಲ್ಲಿ ಬಂಗಾರಪೇಟೆ ಪಟ್ಟಣದ ಕೆಇಬಿ ರಸ್ತೆಯಲ್ಲಿರುವಂತಹ ಒಂದು ಕಟ್ಟಡ ಇದು. ಬೂದಿಕೋಟೆ ರಾಜ್ ಕುಮಾರ್ ಅನ್ನೋರಿಗೆ ಸೇರಿದಂತಹ ಕಟ್ಟಡ ಇದು. ಆದರೆ ಕಟ್ಟಡ ಏಕಾಏಕಿ ಯಾಕೆ ವಾಲ್ಕೊಳ್ತು, ಏನಾದರೂ ಮುಂಚಿಂದನೇ ಶಿಥಿಲಾವಸ್ಥೆಯಲ್ಲಿ ಇತ್ತ ಅನ್ನುವಂಥದ್ರ ಬಗ್ಗೆಯೂ ಕೂಡ ಈಗಾಗಲೇ ಅನುಮಾನಗಳು ಮೂಡ್ತಾ ಇವೆ. ಗೊತ್ತಿದ್ರೂ ಕೂಡ ಯಾಕೆ ಕಟ್ಟಡದ ಮಾಲೀಕರು ಇದನ್ನು ತೆರವು ಮಾಡಿರಲಿಲ್ವಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ಈಗ ಪ್ರಶ್ನೆಗಳು ಹೇಳ್ತವೆ. ನೋಡಿ ಇಲ್ಲಿ ಎಂಥ ದೊಡ್ಡ ದುರಂತ ಒಂದು ತಪ್ಪಿದಂತಾಗಿದೆ. ಸ್ವಲ್ಪ ವಾಲ್ತಾ ಇದೆ, ಏನೇನು ಬಿದೋಗುತ್ತೆ ಅಂತ ಹೇಳಿ ಗೊತ್ತಾದ ತಕ್ಷಣ ಅಲ್ಲಿದ್ದಂಥ ಒಳಗಿರೋರನ್ನೆಲ್ಲರೂ ಕೂಡ ಖಾಲಿ ಮಾಡಿಸ್ಬಿಟ್ಟಿದ್ದಾರೆ ತಕ್ಷಣಕ್ಕೆ. ಅದಾದ ನಂತರ ಪಾಪ ಎಲ್ಲರೂ ಹೊರಗಡೆ ಹೋದ ಮೇಲೆ ಈ ಕಟ್ಟಡ ಉರುಳಿ ಬಿದ್ದಿರುವಂಥದ್ದು. 3 ಅಂತಸ್ತಿನ ಕಟ್ಟಡ ಇದೊಂದು ನೋಡ್ತಾ ಇದ್ರೆ. ಎರಡು ದೃಶ್ಯಗಳನ್ನು ಗಮನಿಸ್ತಾ ಇದ್ವಿ. ನೋಡಿ, ಒಂದು ಅಲ್ಲೇ ಇದ್ದಂಥವ್ರು ಮೊಬೈಲ್ನಲ್ಲಿ ಚಿತ್ರೀಕರಿಸಿರುವಂಥ ದೃಶ್ಯ. ಕಟ್ಟಡ ಗ್ರೌಂಡ್ ಫ್ಲೋರು ಮತ್ತು ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ 3 ಅಂತಸ್ತಿರುವಂಥ ಒಂದು ಕಟ್ಟಡ ಇದಕ್ಕಿದ್ದ ಹಾಗೆ ವಾಲ್ಕೊಳ್ಳುತ್ತೆ. ಅದಾದ ನಂತರ ನೋಡಿ ಅಲ್ಲಿ ಇನ್ನೊಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು ಅದರ ಅವಶೇಷಗಳು. ಈಗ ಅವನ್ನೆಲ್ಲವೂ ಕೂಡ ಡೆಬ್ರಿಗಳನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ. ಈಗ ಅಲ್ಲಿ ಅದೃಷ್ಟ ಚೆನ್ನಾಗಿತ್ತು, ಯಾಕಂದರೆ ಒಳಗಿದ್ದಂಥವ್ರಿಗೆ ಯಾರಿಗೂ ಕೂಡ ಸಮಸ್ಯೆಗಳಾಗಿಲ್ಲ. ತಕ್ಷಣ ಅವ್ರನ್ನ ಖಾಲಿ ಮಾಡಿಸಿದ್ರು. ಇನ್ನೊಂದು ನೋಡಿ, ಕಟ್ಟಡ ಮುಂದಕ್ಕೆ ವಾಲ್ಕೊಂಡಿದೆ. ಪಕ್ಕದಲ್ಲಿದ್ದಂಥ ಇನ್ನೊಂದು ಕಟ್ಟಡ ಕೂಡ ಇತ್ತು, ಅದ್ರ ಮೇಲೆ ಏನಾದರೂ ವಾಲ್ಕೊಂಡಿದ್ರೆ ಅಲ್ಲೂ ಕೂಡ ಅನಾಹುತಗಳಾಗ್ತಾ ಇತ್ತು, ದುರಂತ ಸಂಭವಿಸ್ತಾ ಇತ್ತು. ಜೊತೆಗೆ ಮುಂದೆ ಇರುವಂಥದ್ದು ರಸ್ತೆ. ಈಗಾಗಲೇ ಆ ಒಂದು ಕಟ್ಟಡ ಶಿಥಿಲಗೊಂಡಿದೆ, ಏನೋ ಆಗಬಹುದು ಸಮಸ್ಯೆ ಅಂತ ಹೇಳಿ ಗೊತ್ತಾದಾಗ ಅಲ್ಲಿದ್ದಂಥ ಪೊಲೀಸರು ಮತ್ತು ಕೆಇಬಿ ಅವರೆಲ್ಲರೂ ಕೂಡ ಅಲ್ಲಿಗೆ ಯಾರಿಗೂ ಬರದೇ ಇರೋ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ. ಅಕ್ಕಪಕ್ಕದ ಮನೆಯಲ್ಲೂ ಕೂಡ ಬಹುಶಃ ಅಲ್ಲಿ ಜನ ಇಲ್ಲದೆ ಇರೋ ರೀತಿಯಲ್ಲಿ ಖಾಲಿ ಮಾಡಿಸಿರ್ತಾರೆ. ದೂರದಲ್ಲಿದ್ದಾರೆ ಜನ ನಿಂತು ನೋಡ್ತಾ ಇದ್ದಾರೆ. ಅಂದರೆ ಬಹುಶಃ ಇದು ವಾಲ್ಕೊಳ್ಳುತ್ತೆ ಅಥವಾ ಇದು ಬೀಳುತ್ತೆ ಅನ್ನುವಂಥದ್ದು ಗೊತ್ತಿತ್ತು. ನೋಡಿ, ಅಲ್ಲಿ ಮುಂದೆ ಟೇಪ್ಗಳನ್ನು ಕೂಡ ಕಟ್ಟಿರುವಂಥದ್ದು, ಪ್ಲಾಸ್ಟಿಕ್ ಆ ಟೇಪ್ಗಳನ್ನು ಕಟ್ಟಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಯಾರಿಗೂ ಕೂಡ ಪ್ರವೇಶವನ್ನು ಕೊಟ್ಟಿಲ್ಲ. ನಂತರ ಇದು ಈಗ ಬಿದ್ದಿದೆ. ಈಗ ಸದ್ಯಕ್ಕೆ ಯಾರು ಓನರ್ ಇದ್ದಾರೆ ಅವ್ರನ್ನ ಈಗ ವಿಚಾರಣೆಗೂ ಒಳಪಡಿಸ್ತಾ ಇದ್ದಾರೆ. ಯಾಕೆ, ಏನಾಗಿತ್ತು, ಕಟ್ಟಡ ಸರಿಯಾಗಿ ಕಟ್ಟಿರಲಿಲ್ವಾ, ಅವೈಜ್ಞಾನಿಕವಾಗಿ ನಿರ್ಮಾಣ ಆಗಿತ್ತಾ, ಇದೆಲ್ಲದ್ರ ಬಗ್ಗೆಯೂ ಕೂಡ ಈಗ ತನಿಖೆ ಆಗೋ ಅವಶ್ಯಕತೆ ಇದೆ.